ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ. ಸೊ ಇವತ್ತು ನಾನು ಸುನಿತಾನ್ ಮನೇಲಿದ್ದೀನಿ. ಥಿಂಗ್ ಈಸ್ ಇವತ್ತು ಒಂದು ಸ್ಪೆಷಲ್ ಡೇ. ಸುನಿತನ್ ಮಗು ನಾಮಕರಣ ಇದೆ. ಸೊ ಅವಳ ಮದ್ವೆಗೆ ಹೋಗಿದ್ದು ನಾನು. ಅದಾದ್ಮೇಲೆ ಅವ್ಳ ಮನೆಗೆ ಬಂದಿರಲಿಲ್ಲ ಬಿಕಾಸ್ ಅವಳು ನನ್ನ ಫಂಕ್ಷನ್ಗೆ ಯಾವುದಕ್ಕೂ ಅಟೆಂಡ್ ಆಗಿಲ್ಲ ಅಂತ ಕೋಪದಲ್ಲಿದ್ದೆ. ಬಟ್ ಮೊನ್ನೆ ಕನ್ವಿನ್ಸ್ ಮಾಡಿಬಿಟ್ಲು. ಸೊ ಹಾಗಾಗಿ ಬಂದಿದ್ದೀನಿ ಇವತ್ತು. ಸೊ ಟಿಫನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಹೆಂಗೆ ನಡೀತಿದೆ ಅಂತ ಒಂದು ರೌಂಡ್ ನೋಡ್ಕೊಂಡು ಬನ್ನಿ, ಆಮೇಲೆ ಸಿಗ್ತೀನಿ. ಸೊ ಸುನೀತವ್ರ ಮನೆ ಸ್ಟೋರ್ ರೂಮಲ್ಲಿ ಇವತ್ತು ಮೇಕಪ್ ನಡೀತಿದೆ. ಕೆಳಗಡೆ ಗಜಿ ಬಿಜಿ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಸೆಪ್ರೇಟ್ ಆಗಿರೋಣ ಅಂತ ಸ್ಟೋರ್ ರೂಮಿಗೆ ಬಂದಿದ್ದೀವಿ. ಅವಳೆ ಕಾಣಿಸ್ತಾ ಇಲ್ಲ, ಆದರೆ ಬ್ಲ್ಯಾಕ್ ಬರ್ತಿದ್ಯಾ. ಸೊ ಯಾ, ಸೊ ಹಿಯರ್ ಅಗೇನ್ ಅಕ್ಷತಾ ಅವರು ಮೇಕಪ್ ಆರ್ಟಿಸ್ಟ್ ಆಗಿ ಬಂದಿದ್ದಾರೆ. ವಾವ್, ಸೋ ಗುಡ್, ಚೆನ್ನಾಗಿದೆ ಕಣೆ. ಹಾ, ಅವಳು ಮಾಡ್ತಾಳಲ್ಲ, ಅವಳು ವರ್ಕ್ ಕಲ್ತಿದ್ದಾಳೆ. ನನ್ನ ಮಗನಿಗೂ ಇದೇ ತರ ಹೊಲಿಸಿದೆ. ನನಗೆ ಒಂದ್ ದಿನಕ್ಕಾದ್ರೂ ಸಿಂಪಲ್ ಡಿಸೈನ್ ಮಾಡ್ಕೊಡೆ, ದುಡ್ಡು ಕೊಡ್ತೀನಿ ಅಂದ್ರೂ ಮಾಡ್ಕೊಡಲ್ಲ ಅಂತಾಳೆ. ಏನು ಅವಳಿಗೆ ಆಗಲ್ಲ ಅಂತ ಕುತ್ಕೊಂಡು ಮಾಡೋಕ್ಕಷ್ಟೇ. ಸೊ ಈಗ ಮೇಕಪ್ ಸ್ಟಾರ್ಟ್ ಆಗುತ್ತೆ ನೋಡಿ ಗೈಸ್. ನೋಡಿ, ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದಿದ್ದೀನಿ ನಾನು. ಇಲ್ಲಿ ಬಂದರೆ ನಿಜವಾಗ್ಲೂ ಸಿಗಲ್ಲ ನನಗೆ ಟೈಮು ಅಂತ ಗೊತ್ತಾಗಿ 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ನಾವು ರೆಡಿಯಾಗ್ಬಿಟ್ಟೆ ಬಂದಿದ್ದೀವಿ. ಖುಷಿ ಆಗ್ಬಿಟ್ಟವಳು ಅವಳು. ಏಯ್, ಆ ಕಡೆನಾದ್ರೂ ತಿರ್ಕೊಳ್ರೆ. ಸೊ ಆಲ್ಮೋಸ್ಟ್ ಎಷ್ಟು ವರ್ಷ ಆಯ್ತು ಎಲ್ಲ ಒಟ್ಟಿಗೆ ಈ ತರ ಸಿಕ್ಕಿ? 1 ವರ್ಷ ಆಯ್ತು ಮದುವೆ ಸಿಕ್ಕಿದ್ದು. 1 ವರ್ಷದಲ್ಲಿ ಮದ್ವೆ, 1.5 ವರ್ಷ ಧರ್ಮಸ್ಥಳದಲ್ಲಿ ಸಿಕ್ಕಿದ್ದು. ಆಕ್ಚುಲಿ ಅದಕ್ಕೆ ಮುಂಚೆ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಯಾರು ಅಷ್ಟು ಕನೆಕ್ಟ್ ಆಗ್ತಿರ್ಲಿಲ್ಲ. ಮದ್ವೆ ಸಿಕ್ಕಿದ್ದೆ ಲಾಸ್ಟ್ ವೀಕ್. ಮತ್ತೆ ನಾವು 3 ಜನ ಅಗೇನ್ ಸಿಕ್ಕಿದೀವಿ. ಸೊ ಖುಷಿ ಆಗ್ತಿದೆ. ಹಾಗೆ ನಾಮಕರಣ ಹೇಗಾಗುತ್ತೆ ಅಂತ ತೋರಿಸ್ತೀನಿ, ವೆಯ್ಟ್ ಮಾಡ್ತೀರಿ. ಸೊ ಗೈಸ್, ನೀವು ಅಕ್ಷತನ ನೋಡೇ ಇರ್ತೀರ ನನ್ನ ವ್ಲಾಗಲ್ಲಿ. ತುಂಬ ವ್ಲಾಗ್ಸಲ್ಲಿ ಬಂದಿದ್ದಾಳೆ. ನನ್ನ ಫ್ರೆಂಡ್, ಕಲೀಗ್, 5 ಇಯರ್ಸಿಂದ ಒಟ್ಟಿಗೆ ಇದ್ದೀವಿ ನಾವೆಲ್ಲರೂ. ನಾವು ಪ್ರೊಫೆಷ್ನಲ್ ಲೈಫ್ ಅಂತ ಒಂದು ಕಾರ್ಪೊರೇಟ್ ಫೀಲ್ಡಲ್ಲಿದ್ದರೆ, ಸೊ ಅವಳ ಪರ್ಸ್ನಲ್ ರೀಸನ್ಸಿಂದ ಅದನ್ನೆಲ್ಲ ಬಿಟ್ಟು ಒಂದಷ್ಟು ದಿನ ಗ್ಯಾಪ್ ತೊಗೊಂಡಿದ್ಲು. ಅದಾದಮೇಲೆ ತುಂಬಾ ಟ್ರೈ ಮಾಡಿದ್ದಾಳೆ ಎಲ್ಲ ಥರ ಸೆಕ್ಟರ್ಸಲ್ಲೂ. ಅವಳನ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡಿದ್ದಾಳೆ. ಸೊ ಈಗ ಕರೆಂಟ್ಲಿ ಅವಳು ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಿರೋದ್ರಿಂದ ಅವಳ ಲೈಫ್ ಇನ್ನೊಂದಷ್ಟು ಚೆನ್ನಾಗಿ ಆಗಬೇಕು ಅಂದರೆ ನಿಮ್ಮೆಲ್ಲರ ಪ್ರೋತ್ಸಾಹ ಅವಳಿಗಿರಬೇಕು. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾಳೆ. ಯಾವುದೇ ಫಂಕ್ಷನ್ ಆಗಿರ್ಬೋದು, ಯಾವುದೇ ಸಣ್ಣ ಪುಟ್ಟ ಪ್ರೋಗ್ರಾಮ್ ಆಗಿದ್ರು ಅವಳು ಬಂದು ವರ್ಕ್ ಅಂದರೆ ಮೇಕಪ್ ಮಾಡಿಕೊಡ್ತಾಳೆ ನಿಮಗೆ. ನೀವು ನೋಡ್ತಿರಲ್ಲ, ಈಗ ನಾನು ಈ ಸುನೀತಂಗೆ ಮೇಕಪ್ ಮಾಡ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸುನೀತಂಗೆ ಒಂದು ನ್ಯೂಡ್ ಮೇಕಪ್ ಬೇಕಾಗಿರೋದಲ್ವಾ? ನಾರ್ಮಲ್ ಸಿಂಪಲ್ ನ್ಯೂಡ್ ಮೇಕಪ್ ಬೇಕಾಗಿರೋದು, ನ್ಯಾಚುರಲ್ ಆಗಿ ಕಾಣಬೇಕು ಅಂತ ಹೇಳಿ. ಸೊ ಆ ಮೇಕಪ್ನ ಅವಳು ಫಿನಿಶಿಂಗ್ ಕೊಡ್ತಾಳೆ. ಹಾಗೆ ನಾನು ಇನ್ನೂ ಒಂದಷ್ಟು ನನ್ನ ಹತ್ರ ಇರೋವಂಥ ಕ್ಲಿಪ್ಪಿಂಗ್ ಬೇಕಾದರೆ ಆ್ಯಡ್ ಮಾಡ್ತೀನಿ. ಬ್ರೈಡಿಗೆಲ್ಲ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾಳೆ. ಹೇರ್ ಸ್ಟೈಲ್ ಆಗಿರ್ಬೋದು ಪ್ರತಿಯೊಂದೂ ತುಂಬ ಚೆನ್ನಾಗಿ ಮಾಡ್ತಾಳೆ. ತುಂಬ ಪ್ರೊಫೆಷ್ನಲಿಸಮ್ ಮಾಡ್ತಾಳೆ ನಾನು. ಸೊ ನಾನು ಅವಳ ನಂಬರ್ನ ಈಗ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಕಾಂಟ್ಯಾಕ್ಟ್ ನಂಬರ್ನ, ಅಥವಾ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗೇ ಮೇಕಪ್ ಬೇಕಿದ್ರೂ, ಸಿಂಪಲ್ ಆಗಿರ್ಬೋದು ಅಥವಾ ಬ್ರೈಡ್ ಆಗಿರ್ಬೋದು, ಎಲ್ಲ ಥರದ ಮೇಕಪ್ಪನ್ನು ಮಾಡ್ತಾಳೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಅವಳಿಗೂ ಒಂದಷ್ಟು ಲೈಫಲ್ಲಿ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಸುಮ್ಮನೆ ಯಾವುದೂ ಹಾಗೆಲ್ಲ ಪ್ರಮೋಟ್ ಮಾಡಲ್ಲ. ಅದು ಚೆನ್ನಾಗಿದ್ದರೆ ಮಾತ್ರ ಪ್ರಮೋಟ್ ಮಾಡೋದು. ಸೊ ಹಾಗಾಗಿ ನಾನು ಕಣ್ಣಾರೆ ನೋಡಿರೋದ್ರಿಂದ, ಅವಳ ಜೊತೆ ನಾನು ಕೂಡ ವರ್ಕ್ ಮಾಡಿರೋದ್ರಿಂದ, ಸೊ ಐ ಹೋಪ್ ರಿಯಲಿ ಅದು ಅವಳಿಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾಳೆ. ಹಾಗಾಗಿ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿರೋದು. ಸೊ ಇಷ್ಟೇ. ನಿಮಗೆ ಇಷ್ಟ ಆದರೆ, ನಿಮಗೆ ಬೇಕು ಅಂತ ಹೇಳಿದ್ರೆ ಅಫೋರ್ಡಬಲ್ ಪ್ರೈಸ್ ಕೂಡ ಇರುತ್ತೆ. ಸೊ ನೋಡಿ, ನಿಮಗೆ ಇಷ್ಟ ಆದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದ್ಸರಿ. ಅಟ್ಲೀಸ್ಟ್ ನೆಗೋಷಿಯೇಬಲ್ ಆಗಿ ನೀವು ಮಾತಾಡಬೇಕು ಅಂದರೆ ಅಟ್ಲೀಸ್ಟ್ ಕಾಂಟ್ಯಾಕ್ಟ್ ಮಾಡಿ ಅವರನ್ನ ಮಾತಾಡಿದ್ರೆ ನಿಮ್ಮ ಪ್ರೈಸ್ ಇದೆಯಾ ಇಲ್ವಾ ಅಂತನಾದರೂ ಗೊತ್ತಾಗುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ. ಸೊ ಯಾ, ಏನು ಹೇಳ್ತೀಯ ಅಕ್ಷಾ? ಏನಿಲ್ಲ, ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪ್ರೈಸ್ಗೆ ನಾನು ಬೆಸ್ಟ್ ಲುಕ್ ಮಾಡ್ಕೊಡ್ತೀನಿ. ನೀವು ಯಾವ ಲುಕ್ ಕೇಳಿದ್ರು ಆ ಲುಕ್ ಮಾಡ್ಕೊಡ್ತೀನಿ ನಾನು. ಯಾ, ಕಲಿಬೇಕು, ಅನುಷ್ಠಾನ ಮೀರಿಸ್ತಿಲ್ಲ. ಸೊ ಇವಾಗ ಬೇಸ್ ಆಯಿತು. ಬೇಸ್ ಆದಮೇಲೆ ಇವಾಗ ಮೇಕಪ್ ಅಂದರೆ ಕಂಪ್ಲೀಟ್ ಫೇಸ್ನ ಕನ್ಸೀಲ್ ಮಾಡ್ತಿದ್ದಾಳೆ ಕರೆಕ್ಟರಲ್ಲಿ.
ಸೊ ಇದೆಲ್ಲ ಆದಮೇಲೆ ನಾನು ತೋರಿಸ್ತೀನಿ. ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ರೆ ವಿಡಿಯೋ ತುಂಬ ಲ್ಯಾಗ್ ಆಗಿಬಿಡುತ್ತೆ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬೇಕಾದರೆ ನಾನು ಅಕ್ಷತನ ಸೆಪ್ರೇಟಾಗಿ ಯಾವುದಾದ್ರೂ ವ್ಲಾಗಲ್ಲಿ ಹೇಳ್ಕೊಂಡು ನಿಮಗೆ ಮೇಕಪ್ ಮಾಡೋದನ್ನು ಅಂದರೆ ಸಿಂಪಲ್ ಮೇಕಪ್ ಲುಕ್ ಕ್ರಿಯೇಟ್ ಮಾಡ್ಕೊಳ್ಳೋದನ್ನ ತೋರಿಸ್ಕೊಡ್ತೀನಿ. ಮೇಕಪ್ ಕಂಪ್ಲೀಟಾಗಿ ಅಕ್ಷತಾನೇ ಮಾಡಿದ್ದು. ಸೊ ಹೇರ್ ಸ್ಟೈಲ್ ಪಾರ್ಟ್ ಅಂತ ಬಂದಾಗ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ನಂಗೆ ಆ್ಯಸ್ ಯು ಆಲ್ ನೋ ನನಗೆ ಹೇರ್ ಸ್ಟೈಲ್ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಈ ಹೇರ್ ಸ್ಟೈಲ್ ಕೂಡ ನಾನೇ ಸಜೆಸ್ಟ್ ಮಾಡಿದಂಥದ್ದು. ಸೊ ಹೇಗೆ ಕಾಣಿಸ್ತಿದ್ದಾಳೆ ಸುನೀತಾ ಅಂತ ಹೇಳ್ಬಿಟ್ಟು ಫೈನಲ್ ಲುಕ್ ತೋರಿಸ್ತೀನಿ. ಹೂವನ್ನು ಮುಡಿಸ್ಬೇಕಷ್ಟೇ. ಸೊ ಹೋಗಿರೋ. ಸೊ ಇವಾಗ ಮೇಕಪ್ ಎಲ್ಲ ಮುಗೀತು. ಅವಳನ್ನ ಕೆಳಗೆ ಕಳಿಸಿದ್ದೀವಿ. ಆಲ್ರೆಡಿ ಪೂಜೆ ಮಾಡೋಕ್ಕೆ ಪುರೋಹಿತರೆಲ್ಲ ಬಂದುಬಿಟ್ಟಿದ್ರು. ಸೊ ಹಾಗಾಗಿ ಅವಳಿಗೆ ಅರ್ಜೆಂಟ್ ಇತ್ತು, ಕಳಿಸಿದ್ವಿ. ಸೊ ನಾವಿವಾಗೆಲ್ಲ ಪ್ಯಾಕ್ ಮಾಡಿ ಕೆಳಗಡೆ ಹೋಗ್ತಿದ್ದೀವಿ. ಏನು ನಡೀತಿದೆ ಅಂತ ನೋಡೋಣ ಬನ್ನಿ. ಹಾಗೆ ಇಲ್ಲಿ ಪೆಂಡಲೆಲ್ಲ ಹಾಕಿ ಊಟಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಅದನ್ನು ಒಂದು ಚಿಕ್ಕದಾಗಿ ಮೇಲಿಂದನೇ ಕ್ಲಿಪ್ಸ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ನಾವು ಸುನೀತನ ರೆಡಿ ಮಾಡಿ ಕೆಳಗೆ ಕಳಿಸ್ಬಿಟ್ವಿ. ಅದಾದ ನಂತರ ಮೇಕಪ್ ಥಿಂಗ್ಸ್ನೆಲ್ಲ ಪ್ಯಾಕ್ ಮಾಡಿ ನಾವೆಲ್ಲ ಸೆಟಲ್ ಮಾಡಿಟ್ಟು ಬರೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗೋಗಿತ್ತು. ಹಾಗೆ ತುಂಬ ಜನ ಕೂಡ ಬಂದುಬಿಟ್ಟಿದ್ರು. ಸೊ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಡೆಕೋರ್ ಮಾಡಿದ್ರು. ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ತೊಟ್ಲಾಗಿರ್ಬೋದು, ಪ್ರತಿಯೊಂದೂ ಇಲ್ಲಿ ನಿಮಗೊಂದು ಸಣ್ಣ ಕ್ಲಿಪ್ಪಿಂಗ್ ಮೂಲಕ ತೋರಿಸ್ತಿದ್ದೀನಿ. ಹಾಗೆ ಇಲ್ಲಿ ನೇಮ್ ರಿವೀಲ್ ಮಾಡುವಂಥ ಒಂದು ಬೋರ್ಡ್ ಇದೆ ನೋಡಿ. ಇದು ಕೂಡ ತುಂಬ ಯುನೀಕ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಥೀಮ್ಫುಲ್ ಆಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಫಸ್ಟಿಗೆ ಇಲ್ಲಿ ಟ್ರೆಡಿಷ್ನಲ್ ವೇ ಆಫ್ ಏನು ಹೇಳ್ತಾರೆ ಪೂಜೆ ನಡೀತಾ ಇದೆ. ಮಗುಗೆ ಹೆಸರಿಡೋ ಅಂಥದ್ದು, ನಾಮಕರಣ ಮಾಡುವಂಥದ್ದು ಟ್ರೆಡಿಷ್ನಲ್ ವೇನಲ್ಲಿ. ಅದಾದ ನಂತರ ಕೇಕ್ ಕಟ್ಟಿಂಗ್ ಆಗಿರ್ಬೋದು, ನೇಮ್ ರಿವೀಲಿಂಗ್ ಥ್ರೂ ದಟ್ ಬೋರ್ಡ್ ಏನು ಡೆಕೋರ್ ಮಾಡಿದ್ರಲ್ಲ ಅದರಿಂದ ನೇಮ್ ರಿವೀಲ್ ಮಾಡುವಂಥದ್ದು, ಈ ಥರದ್ದೆಲ್ಲ ನಡೆಯುತ್ತೆ. ಸೊ ಈ ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಓವರ್ ಮಾಡೋಕ್ಕೋಗಲ್ಲ. ಬಿಕಾಸ್ ಶಾಸ್ತ್ರಗಳೆಲ್ಲ ಏನಿರುತ್ತಲ್ಲ ಅದು ರಾ ಆಗಿ ಕೇಳಿಸ್ಕೊಂಡ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಹಾಗಾಗಿ ಬನ್ನಿ ಯಾವ ರೀತಿಯಾಗಿ ಪೂಜೆ ಎಲ್ಲ ನಡೆಯುತ್ತೆ ನೋಡ್ಕೊಂಡು ಬರೋಣ. ओम विष्णोर्विष्णुः देवतानुग्रह परिपूर्णिता सिद्ध्यर्थे मातृ देवता पितृदेवता यो नमः नमस्कार पूजां करिष्ये शतमानं भवति शतायुः पुरुषः शतेन्द्रियायुष्येतेन्द्रिये प्रतिष्ठते धनं धान्यं बहुकेऽर्पिलाभं शतसंवत्सरं दीर्घमायुः लोचनो लोचमानः शोभनो शोभमानः कल्याणः मनोवाञ्छिताफलसिद्धिरस्तु दीर्घायुष्मान् भवन्तु उत्तरोत्तराभिवृद्धिरस्तु उद्योगव्यवहाराभिवृद्धिरस्तु दीर्घायुष्मान् भवन्तु मनोवाञ्छिताफलसिद्धिरस्तु देवतानुग्रहा परिपूर्णिता सिद्धिरस्तु मनोवाञ्छिताफलसिद्धिरस्तु हरिः ओम विष्णोर्विष्णुः
वनमाले गदेशांगे वनमाले गदेशांगे शंके चक्रे च नंदके श्रीमन्नारायणो विष्णुर्वासुदेवोऽभिरक्षतु दीर्घायुष्णान् भवन्तो मनोवाञ्छिताफलसिद्ध्यर्थे अन्योन्य दाम्पत्य जीवनदासिद्रस्तो पुत्रपौत्राभिरुद्रस्तो दीर्घायुष्णान् भवन्तु उत्तरोत्तराभिरुद्रस्तो गुण्डन्तो तथास्तु हरि ओम विष्णुर्विष्णुः महागणपतिर्देवताभ्यो नमः ಆಶೀರ್ವಾದ ಮಾಡಿದ್ದಕ್ಕೂ ಅದು ಬಂದು ಭಕ್ತಿ ಚೆನ್ನಾಗಿ ಬಂದಿದೆ ಜೋಡಿ ಬಾಳೆಹಣ್ಣು ಬಂದಿದೆ ಅದನ್ನು ತಿಳ್ಕೊಳ್ಳಿ ರಾತ್ರಿ ಊಟ ಆದಮೇಲೆ ಅದನ್ನು ನೀವು ಇಬ್ಬರೇ ತೊಗೊಳ್ಬೇಕು ತಾಂಬೂಲಕ್ಕೆ ಆಯಿತಾ ಇಳೆದೆಲ್ಲ ಹಾಕ್ಕೋಬೇಕು ತಾಂಬೂಲ ಹಾಕ್ಕೋಬೇಕು ಅಭ್ಯಾಸ ಇಲ್ಲ ಅಂದರೆ ಪರವಾಗಿಲ್ಲ ಆದರೂ ಒಂದು ಸ್ವಲ್ಪನಾದರೂ ಇಳೆದೆಲ್ಲ ತಿನ್ನಬೇಕು ಇದಾದಮೇಲೆ ಬಾಳೆಹಣ್ಣು ನಿಲ್ಬೇಕು ಬೇಗ ಮದುವೆ ಸೆಟ್ ಆಗ್ಲಿ ಅವ್ರಿಗೂ ಆಗ್ತಾರೆ ಏನು ಕೊಡ್ಬೋದು ಏನು ಅವ್ರದಿಂದ 5 ಸೆಟ್ ಆಯ್ತು ದಾರ ಅಷ್ಟು ತಂಗಿ ಬಿಟ್ಟಾರ ದಾರ ಕಟ್ ಮಾಡ್ಬಿಡೋದು ಏನೋ ಸುಮ್ಮನೆ ಜೋರಾಗಿ ಹೇಳ್ಬೇಕು ಎಲ್ಲರೂ ಕೆಲಸ ಹಿಂಗೆ ಯುದಿತ್ 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 ಶ್ರೀಕೃಷ್ಣ ನಾಮ ಏನದು ಶ್ರೀಕೃಷ್ಣ ಅಂತ ಹೇಳಿದ್ರೆ ಸರಿ ಎಡಗಡೆ ಅಲ್ಲ ಬಲಗಡೆ ಶ್ರೀಕೃಷ್ಣ 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 ಯುದಿತ್ 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 ದೇವತಾಭ್ಯೋ ನಮಃ ಮಹಾಗಣಪತಿಯ ದೇವತಾಭ್ಯೋ ನಮಃ ಸ್ಟೇರ್ ಮಾಡಿ ನೋಡ್ತಿದ್ದಾನೆ ನಕ್ಷತ್ರ ಪ್ರಕಾರವಾಗಿ ಇಂಥ ಹೆಸರನ್ನು ನಾಮಕರಣ ಮಾಡಿದ್ದೀವಿ ಹಾಗಾಗಿ ಇವತ್ತಿನಿಂದ ನನ್ನ ಮಗನನ್ನು ಈ ಹೆಸರಿನಿಂದ ಕರೆಯಲಾಗುತ್ತೆ ಅಂತ ಹೇಳ್ಬೋದು ನೀವು ಬಂದಿರೋರ್ಗೆ ಹೇಳಿ ಹೇಳಿ ನನ್ನ ಮಗನಿಗೆ ಇವತ್ತು ನಾಮಕರಣದಲ್ಲಿ ವಿದಿತ್ ಅನ್ನುವ ಹೆಸರಿನಿಂದ ನಾಮಕರಣ ಮಾಡಲಾಗಿದೆ. ಇಂದಿನಿಂದ ನನ್ನ ಮಗನನ್ನ ವಿದಿತ್ ಎಂಬ ನಾಮಧೇಯದಿಂದ ಉಚ್ಚರಿಸಲಾಗುತ್ತದೆ. ದೇವತಾನುಗ್ರಹ ಪರಿಪೂರ್ಣಿತಾ ಸಿದ್ಧಸ್ತು. ಎಲ್ಲರೂ ಸ್ವಲ್ಪ ಅಕ್ಷತೆ ಕೊಡ್ತೀವಿ.
ಕ್ಲಾಪ್ ಮಾಡ್ರಿ. ಕೇಕ್ ಸ್ಮ್ಯಾಶ್ ಮಾಡ್ತಾನಂತೆ ಮಾಡ್ತೆ. ಅಲ್ಲೇ ಇದೆ ಅಲ್ಲೇ ಇದೆ. ಒಳ್ಳೆ ಪ್ಲಾನ್ ಮಾಡಿದ್ಯಾ ಅಕ್ಷತಾ, ಒಳ್ಳೆ ಪ್ಲಾನ್ ಮಾಡಿದ್ಯಾ ನೋಡು. ನಮ್ ಕೈ ಬಂದ್ರೆ ತುಂಬಾ ದಿನ ಆಗಿತ್ತು, ಖಾಲಿ ಆಗುತ್ತೆ ಅಂತ ಹೇಳಿ ನಾನೇ ಕಟ್ ಮಾಡ್ತೀನಿ ಅಂತ ಸುಳ್ಳು ಅವಳು ವಾಯ್ಸ್ ಏನೋ ಕೇಳಿಸ್ತಿರಲ್ಲ. ಒಬ್ಬಳೆ ತಿಂತವಳೆ. ನೀವ್ ಹಿಂಗ್ ತಿರ್ಗಿಸಿದ್ರಿ. ಲಿಂಗೇಶ್ವರ ಬಡಿಯೇ ಕಲಾ ಸೊ ಇವಾಗ ಪಾಪುಗೆ ಏನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಬಂದ್ವಿ. ಬಿಕಾಸ್ ನಾವು ಬೆಳಗ್ಗೆ ಬೇಗ ಬಂದಿದ್ರಿಂದ ಇನ್ನೂ ಗಿಫ್ಟ್ ತೊಗೊಳಕ್ಕಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ಗಿಫ್ಟ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇವರೆಲ್ಲರೂ ಇವಾಗ ಬೇರೆ ಅಂಗಡಿಗೆ ಹೋಗಿ ಅಲ್ಲಿ ಬೇಡ ಅಂತ ಇಲ್ಲಿ ಬಂದಿದ್ದಾರೆ. ಇಲ್ಸಿ ಎಷ್ಟೊತ್ತಾಯ್ತು ಗೊತ್ತಾ ಗೈಸ್, ಬಂದು ಆಲ್ಮೋಸ್ಟ್ 25-30 ಮಿನಿಟ್ಸ್ ಆಯ್ತಾ ಬಂತು. ಇನ್ನೂ ಡಿಸೈಡ್ ಮಾಡೋಕ್ಕೆ ಒದ್ದಾಡ್ತಾ ಇದ್ದಾರೆ. ನಾನೊಂದು ಚಿಕ್ಕದಾಗಿ ಏನೋ ಒಂದು ತೊಗೊಂಡಿಲ್ಲ. ಇನ್ನು ಸದ್ಯಕ್ಕೆ ಒಳ್ಳೆ ಅಂದರೆ ಚೆನ್ನಾಗಿರೋದ್ರಿಂದ ಯಾವುದೂ ನಮಗೆ ಸಿಗ್ತಾ ಇಲ್ಲ, ಸ್ಯಾಟಿಸ್ಫೈ ಆಗ್ತಿಲ್ಲ. ಸೊ ಇರೋದ್ರಲ್ಲಿ ಅದೊಂದು ಚಿಕ್ಕದು ಒಂದು ತೊಗೊಂಡಿದ್ದೀನಿ. ಮಕ್ಕಳು ಒಂದ್ಸರಿ ಆಟ ಆಡಿದ್ನ ಇನ್ನೊಂದ್ಸರಿ ಆಟ ಆಡೋದೇ ಇಲ್ಲ. ಸೊ ಅದಕ್ಕೆ ಆ ಥಾಟಲ್ಲಿ ಒಂದು ಟಾಯ್ ತೊಗೊಂಡಿದ್ದೀನಿ. ಬಿಸಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಟೈಮ್ ಆಗ್ತಿದೆ, ನನ್ನಿಂದ ಬೇರೆ ಕಡೆ ಹೋಗಬೇಕು. ಇವರೆಲ್ಲ ಇದ್ದಾರಲ್ಲ ಹೊರಡ್ತಾನೆ ಇಲ್ಲ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲರೂ ಪಾಪು ಜೊತೆ ಫೋಟೋಸ್ ತೆಗೆಸ್ಕೊಂಡು ಗಿಫ್ಟಿಂಗ್ ಮಾಡಿ ಊಟಕ್ಕೆ ಅಂತ ಹೋಗ್ತಾ ಇದ್ರು. ಅಷ್ಟರಲ್ಲಿ ನಾವು ಕೂಡ ರೀಚ್ ಆದ್ವಿ, ನೋಡ್ತಾ ಇರ್ಬೋದು. ಜನ ಆಗ್ಬಿಟ್ಟಾರಲ್ಲ
ಸೊ ನಾವು ಕೂಡ ಪಾಪುಗೆ ಗಿಫ್ಟ್ಸ್ ಎಲ್ಲ ಕೊಟ್ಟು ಫೋಟೋಸ್ನ ತೆಗೆಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಅಂತ ಬಂದ್ವಿ. ನೋಡ್ತಾ ಇರ್ಬೋದು ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಒಂದೊಂದು ಐಟಮ್ಗಳು ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ನನಗೆ ಪರ್ಸ್ನಲಿ ಊಟ ತುಂಬ ಇಷ್ಟ ಆಯಿತು. ಹೇಳ್ತಾರಲ್ಲ ದೊಡ್ಡವರು, ಊಟ ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತಂತೆ. ಹಾಗೆ ಊಟ ಇಷ್ಟ ಆದರೆ ಎಲ್ಲನೂ ಖುಷಿಯಾಗಿ ಕಾಣಿಸುತ್ತೆ ನಮಗೆ. ಸೊ ಅಂದರೆ ಫಂಕ್ಷನ್ ಅಂದಮೇಲೆ ಮೋಸ್ಟ್ ಅಟ್ರಾಕ್ಟಿವ್ ಥಿಂಗ್ ಅಂತ ಹೇಳಿದ್ರೆ ಅದು ಊಟದ ಪಾರ್ಟಿ ಆಗಿರುತ್ತೆ. ಸೊ ನನಗಂತೂ ಊಟ ತುಂಬ ಇಷ್ಟ ಆಯಿತು. ಸೊ ನಾನು ಕೇಳೋದಿಷ್ಟೇ, ಸುನೀತಂಗೆ ಹಾಗೆ ಪಾಪುಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ, ಮಗುವಿನ ಯಶಸ್ಸನ್ನು ಬಯಸಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಮಗುಗೆ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.